ಏನೇ ಜಯಮ್ಮ ಇದೆಲ್ಲ ನಾ ಹೆಂಗೆ ಆಯ್ತು? ನಿನಗೂ ಹೇಳಿಲ್ವ ಈ ಮಾಯಾ? ಅಯ್ಯೋ ದೊಡ್ಡತ್ತೆ, ಈಗ ಅತ್ತೇನ್ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ? ಮಾಯಾ ಹೇಳ್ಬೇಕಿತ್ತು ತಾನೆ, ಮೊದ್ಲು ಅವಳನ್ನ ಎದ್ದಾಳಿಸಿ. ಕೇಳಿ ಮಾಯಾ, ಎದ್ದಾಳೆ ಮ್ಯಾಕೆ, ಎದ್ದಾಳೆ. ದೊಡಮ್ಮ ದೊಡಮ್ಮ, ಏನಾಯ್ತು ನನ್ಗೆ? ಯಾಕೆ ಹಿಂಗ್ ಬಿದ್ದೀವಿ? ಮ್ಯಾಕೆ ಎದ್ದಾಳು ಮೊದ್ಲು, ಹೇಳ್ತೀನಿ. ದೊಡಮ್ಮ ದೊಡಮ್ಮ, ಎಲ್ಲಿ ಅವರು? ಡಾಕ್ಟರ್ ಬಂದಿದ್ರಲ್ಲ ನನ್ನ ನೋಡಕ್ಕೆ. ಅದೇನೋ ಪ್ರೈವೇಟ್ ಆಗಿ ಮಾತಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟೊಳಗೆ ನನಗೆ ಯಾಕೋ ತಲೆ ಸುತ್ತ ಬಂದಂಗಾಯ್ತು. ಎಲ್ಲಿ ಅವರು? ಅವ್ರ ಆಲೆ ಹೋದ್ರು. ದೊಡಮ್ಮ ಒಪ್ಕೊಂಡೋದ್ರ? ಮಾತಾಡ್ದಲೇನೆ ನನಗೆ ಅದು ಏನಾಯ್ತು ಏನಪ್ಪ? ನನ್ನ ಎದಾಳಿಸ್ಬೇಕು ತಾನೆ. ಇಷ್ಟೊತ್ತು ನಾನು ಪ್ರೆಗ್ನೆಂಟ್ ತಪ್ಪಿದ್ನ? ಅಯ್ಯೋ, ಈಗ ಮದ್ವೆ ಯಾವಾಗ ಅಂತ ಹೇಳಿದ್ರು ದೊಡಮ್ಮ. ಯಾವಾಗ ಹೇಳಿದ್ದೀರಾ? ಮದ್ವೆ ಅಂತೆ, ಮದ್ವೆ. ನೀನ್ ಮಾಡ್ಕೊಂಡ್ರೆ ಎಡವಟ್ಟಿಗೆ ಮದ್ವೆನೂ ಇಲ್ಲ ಗಿದ್ವೇನೂ ಇಲ್ಲ. ಹಿಂಗೆ ಇರ್ಬೇಕು. ಆ ಕೋತಿ ಮಕ್ಕಳನ್ನು ಒಯ್ದನಲ್ಲ ಜುಂಜ, ಅವನ ಜೊತೆಲೆ ಸಂಸಾರ ಮಾಡ್ಕೊಂಡಿರ್ಬೇಕು ನೀನು. ಇನ್ಯಾವ ಡಾಕ್ಟ್ರು ಇಂಜಿನಿಯರ್ ಯಾರು ಬರಲ್ಲ ನೀನು ಮದ್ವೆ ಆಗಕ್ಕೆ. ಅವನೇ ಗಟ್ಟಿ ನಿನಗೆ. ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನಾನು ಆ ಕೋತಿ ಮಕ್ಕಳ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ಬೇಕಾ ಸಾಯ್ತಕನ? ಇಲ್ಲ ಇಲ್ಲ, ಎಲ್ಲಿ ಡಾಕ್ಟ್ರು ಎಲ್ಗೋದ್ರು? ಯಾಕೆ ಒಪ್ಕೊಂಬ್ಲಿಲ್ಲ ಅವರು? ಎಲ್ಲೋದ್ರಮ್ಮ? ಅವ್ರಿಗೆ ನೀನ್ ಇಷ್ಟ ಇಲ್ಲ ಅಂತನ ಮಕ್ಕುಗುದು ಹೋದ್ರು. ನಾನು ನಿನ್ ದೊಡಮ್ಮನು ನಿನ್ಗೇನೋ ಒಳ್ಳೇದಾಗ್ಲಿ ಅಂತನ ನಾವು ಮಾಡಕ್ ಹೋದ್ರೆ ನೀನ್ ನೋಡಿದ್ರೆ ಇಂತ ಎಡವಟ್ ಮಾಡ್ಕೊಂಡು ಕುಕ್ಕೊಂಡಿದ್ಯಲ್ಲ. ಅಷ್ಟು ಗೊತ್ತಾಗಲ್ವೇ ನಿನ್ಗೆ? ಮೈ ಮೇಲೆ ಪ್ರಜ್ಞೆ ಐತೋ ಇಲ್ವೋ ನಿನ್ಗೆ? ಅಷ್ಟು ಡಿಗ್ರಿ ಓದಿದೀಯ, ಅಷ್ಟೆಲ್ಲ ತಿಳ್ಕೊಂಡಿದ್ಯಾ? ಮೊಬೈಲ್ ಎಲ್ಲ ಐಕೆ ಅಂತೀರ, ದೊಡ್ಡ ದೊಡ್ಡ ಮೊಬೈಲ್. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಅಯ್ಯೋ ಏನಾಯ್ತಮ್ಮ, ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ದೊಡಮ್ಮ ನೀವಾದ್ರೂ ಹೇಳಿ ಏನಾಯ್ತು? ನೀನಿವಾಗ ಬಸ್ರಿ ಆಗಿದ್ಯಾ, ಅದಕ್ಕೇನೆ ತಲೆ ಸುತ್ತ ಬಂದು ಬಿದ್ದಿದ್ದು. ಅದ್ ಮೊದ್ಲೇ ಡಾಕ್ಟ್ರು ಅವರು ಸ್ಟೆಥೋಸ್ಕೋಪ್ ಬೇರೆ ಇಲ್ಲ ಇತ್ತು, ಕಿವೆ ಕಿಕ್ಕೊಂಡು ನೋಡಿರು ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಅಂತನ ಗೊತ್ತಾಯ್ತು ಅವ್ರಿಗೆ. ಅದಕ್ಕೇನೆ ಸರಿ ಅಮ್ಮ ಕೂಗ್ದು ನನ್ನ ನಿಮ್ಮ ಅಮ್ಮನೂ ಹೋದ್ರು ಅವರು. ನಿನ್ಗೆ ಗೊತ್ತಾಗಲ್ವೇ ನಿನ್ಗೆ? ಪ್ರೆಗ್ನೆಂಟ್ ಆಗಿದ್ದೀನಿ ಅಂತನ ಹೇಳಕ್ ಆಗ್ತಿರ್ಲಿಲ್ವೇ? ನನಗಾದ್ರೂ ನಿಮ್ಮ ಅಮ್ಮಗಾದ್ರೂ ಏನಕ್ಕೆ ಕೇಳಿದ್ಯಾ ಬಾಯಕ್ಕೆ? ಅಷ್ಟು ಗೊತ್ತಾಗಲ್ವೇ ನಿನ್ಗೆ? ನಾನ್ ಪ್ರೆಗ್ನೆಂಟಾ? ಅಯ್ಯೋ ಇದೇನ್ ಸದ್ಯ? ಇಲ್ಲ ಇಲ್ಲ, ನಾನ್ ಪ್ರೆಗ್ನೆಂಟ್ ಆಗಿಲ್ಲ. ಮಾಯಾ, ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಅಂತನ ಡಾಕ್ಟ್ರೇ ಚೆಕ್ ಮಾಡಿದ್ದಾರೆ. ನಿನ್ ಮದ್ವೆ ಆಗಾಗ ಹುಡುಗ ಡಾಕ್ಟರ್ ತಾನೆ, ಆ ಹುಡುಗನೇ ಚೆಕ್ ಮಾಡಿ ಹೇಳಿರೋದು. ಇದೇನೇನು ಯಾರೂ ನಿನ್ನ ಗೊತ್ತಿಲ್ಲದಿರೋರೇನು ಚೆಕ್ ಮಾಡಿಲ್ಲ, ಡಾಕ್ಟ್ರು ಚೆಕ್ ಮಾಡಿದ್ದಾರೆ ನೀನ್ ಪ್ರೆಗ್ನೆಂಟ್ ಅಂತ ಇವಾಗ. ಹೌದಾ? ಅಯ್ಯೋ ದೊಡಮ್ಮ, ಇದೆಲ್ಲ ಹೆಂಗೆ? ನನ್ ಕೇಳಿದ್ರೆ ನನಗೆ ಗೊತ್ತಿರುತ್ತೆ, ನಿನಗೆ ಗೊತ್ತಿರುತ್ತೆ. ಅಷ್ಟು ಗೊತ್ತಾಗಲ್ವೇನೆ ನಿನ್ಗೆ? ತಿಂಗಳ ನಿನ್ಗೆ ಮುಟ್ಟ ಆಗುತ್ತೆ ಇಂಥ ಡೇಟ್ನಾಗೆ ಅನ್ನೋದು ಗೊತ್ತಾಗಲ್ವಾ? ಈ ತಿಂಗಳಾಗ ಆಗಿತ್ತೋ ಇಲ್ವೋ? ಹೇಳೆ. ಅದು ಇಲ್ಲ ದೊಡಮ್ಮ, ಆಗಿಲ್ಲ. ಅಲ್ಲೇ 15 ದಿವಸದ ಮೇಲೆ ಆಯ್ತು ಅನ್ಸುತ್ತೆ. 1 ತಿಂಗಳು ಆಗಕ್ಕೆ ಬಂತು ನನಗೆ ಮುಟ್ಟು ಆಗ್ದೇನೆ. ಅದನ್ನಾದ್ರೂ ಹೇಳಕ್ಕಾಗ್ತಿರ್ಲಿಲ್ವಾ? ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ ಇದ್ದ? ನಮ್ಮ ಏನೋ ತೊಂದರೆ ಆಗಿ ಈ ತರ ಆಗೈತೇನೋ ಅಂತ ಅನ್ಕೊಂಡೆ. ಆದ್ರೆ ಹಿಂಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಇನ್ನೇನು ಗೊತ್ತಾಗುತ್ತೆ ನಿನಗೆ? ನಮ್ಗೆ ಗೊತ್ತಾಗುತ್ತೆ ವಯಸ್ಸಾಗಿರೋರ್ಗೆ. 1 ತಿಂಗಳಿಗೆ ಆಗ್ಲಿಲ್ಲ ಅಂತಂದ್ರೆ ಆಗಿದ್ರು ಪ್ರೆಗ್ನೆಂಟ್ ಆಗಿದ್ರು ಆಗ್ಬೋದು ಅಂತಾನ ಚೆಕ್ ಮಾಡ್ತಾರೆ. ಈಗೆಲ್ಲ ಬಂದೇವೆ. ಇಷ್ಟು ಸುಸ್ಸು ಹಾಕಿದ್ರೆ ಸಾಕು ಪ್ರೆಗ್ನೆಂಟ್ ಆಗಿದಾರ ಇಲ್ಲ ಅಂತ ಗೊತ್ತಾಗುತ್ತೆ. ಅದನ್ನಾದ್ರೂ ಚೆಕ್ ಮಾಡ್ಕೊಂಬ ಬೇಡವೆ? ಮುಟ್ಟಾಗಿಲ್ವಲ್ಲ ಈ ತಿಂಗಳಿಗೆ, ನೋಡೋಣ ಏನಾದ್ರೂ ಹೆಚ್ಚು ಕಮ್ಮಿ ಆಗೈತಾ ಇಲ್ವಾ ಅಂತಾನ ಅಲ್ವೇ? ಗಂಡನ ಜೊತೆ ನೀನು ಸೇರೋದೇ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ಇದು ಹೆಂಗೆ ಆಯ್ತು? ಅದು ದೊಡಮ್ಮ, ಅದು 1 ವಾರ ಅವ್ರ ಮನೆಗಿದ್ನಲ್ವಾ, ಅವತ್ತು 1 ದಿವಸ ರಾತ್ರಿ ಬೆಳಗ್ಗೆ ಎದ್ದಾಗ ಯಾಕೋ ತುಂಬಾ ಮೈಕೈ ನೋವು ಸುಸ್ತಾದಂಗೆ ಆಗೋದು. ಅವತ್ತು ರಾತ್ರಿ ಏನೋ ಆಗಿರ್ಬೋದು, ಅದು ನನಗೆ ನೆನಪು ಇಲ್ಲ. ಅಯ್ಯೋ, ಹಂಗಾರೆ ಈ ಜುಂಜುಂದ ಇದೆಲ್ಲ ಕೆಲಸ. ಹಂಗಾರೆ ಅವತ್ತು 2 ರಾತ್ರಿ ಏನೋ ಆಗೈತೆ. ಅಯ್ಯೋ, ನಾನೇನು ನನ್ನ ಗಂಡನ ಜೊತೆಗೆ ಸೇರಿಲ್ವಲ್ಲ, ಹಂಗೆಲ್ಲ ಏನು ಪ್ರೆಗ್ನೆಂಟ್ ಆಗಿರಲ್ಲ. ಬಿಡು ಹೋಗ್ಲಿ, ಡಾಕ್ಟರ್ ಹತ್ರ ತೋರಿಸ್ಕೊಂಬಂದ್ರೆ ಆಯ್ತು ಅಂತ ಅನ್ಕೊಂಡೆ. ಅಷ್ಟರೊಳಗೆ ನೀವು ಬೇರೆ ಡಾಕ್ಟ್ರು ಗಂಡಿದಾನೆ ಕರ್ಕೊಂಬತ್ತೀನಿ ಅಂತ ಹೇಳಿದ್ರಲ್ಲ. ಬಿಡು, ಮದುವೆ ಆದ್ಗೆ ಸೆಟ್ ಆಗಲಿ, ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಸೋಣ ಯಾಕೆ ಮುಟ್ಟು ನಿಂತೈತೆ ಅಂತ ಅನ್ಕೊಂಡೆ. ಆದರೆ ಈ ಥರ ಆಗಿರುತ್ತೆ ಅಂತ ಗೊತ್ತಾಗ್ಲಿಲ್ಲ ದೊಡಮ್ಮ. ಅಯ್ಯೋ, ಗೊತ್ತಾಗಿದೆ ನಾನು ಸುಮ್ಮನೆ ಇರ್ತಿದ್ನ ಅಮ್ಮ. ಅಯ್ಯೋ, ನಿನಗೆ ಒಳ್ಳೇದಾಗ್ಲಿ ಅಂತನ ನಾವು ಇರೋ ಸತ್ಯನ ಮುಚ್ಚಿಟ್ಟು ಏನೋ ಒಂದು ಸುಳ್ಳು ಹೇಳಿ ಒಳ್ಳೆ ಮನೆಗೆ ಸೇರ್ಸೋಣ ಅಂತ ಹೇಳಿ ಏನೇನೋ ಪ್ರಯತ್ನ ಪಟ್ವಿ. ಎಲ್ಲನ ಒಳಗೆ ಗುಣಸಂಗ್ ತಳ್ದಂಗ ಆಯ್ತಲ್ಲೇ ಏ ಮಾಯಾ. ನಿನ್ ಜೀವನಕ್ಕೆ ನೀನೇ ಕಲ್ಲಾಕೊಂಡಲ್ಲೇ. 2ನೇ ಸರಿ ಒಳ್ಳೆ ಹುಡುಗ ಬಂದಿದ್ದ ಡಾಕ್ಟ್ರು. ತಿಂಗಳಾಗ ಏನಿಲ್ಲ ಅಂದ್ರು 3 ರಿಂದ 5 ಲಕ್ಷ ರೂಪಾಯಿ ಸಂಪಾದನೆ. ಡಾಕ್ಟರ್ ಹುಡುಗಿರೋಂಥ ಬೆಲೆ ಯಾರಿಗೂ ಇಲ್ಲ ಈ ಕಾಲದಾಗೆ. ಅಂತ ಹುಡುಗನ್ ಕಳ್ಕೊಂಡ್ಬಿಟ್ಟಿಯಲ್ಲೇ ಮನಿಹಾಳಿ. ಅಯ್ಯೋ, ಏನಮ್ಮ ಮಾಡ್ಲಿ? ಅಲ್ಲ ನೀನೇ ನಾನು ಹೋಗಲ್ಲ ಅಂತಂದ್ರು ಅವ್ರನ್ನ ಮನೆಯಿಂದ ಆಚೆ ಕಳ್ಸಕ್ಕೋಸ್ಕರ ಒಂದ್ ಸ್ವಲ್ಪ ದಿನ ಹೋಗು, ಆಮೇಲೆ ನಾನೇ ಕರ್ಕೊಂಬರ್ತೀನಿ, ನಿನಗೆ ಬೇರೆ ಮದುವೆ ಮಾಡ್ತೀನಿ ಅಂತಂದೆ. ನೋಡು, ಅಲ್ಲಿ ಯಾರು ಇಲ್ಲದಕ್ಕೆ ನನಗೆ ಏನೋ
ನಿನ್ನ ಅವ್ರ ಜೊತೆಗೆ ಕಳಿಸ್ದೆ. ಆದ್ರೆ ನಿನ್ ಬುದ್ಧಿಗೆ ಎಲ್ಲೋಗಿತ್ತು? ಬೇರೆ ಯಾವ್ದಾದ್ರು ರೂಮ್ನಾಗೆ ಬಿಗ್ಗೆ ಬೋಲ್ಟ್ ಹಾಕೊಂಡು ಮನಿಕೇಬೇಕು. ಅವ್ನ ಒಳಗ್ ಬಿಡ್ಕೊಂಡಂಗೆ ಅಂತ ನಾನು ಹೇಳಿದ್ದೆ ತಾನೆ. ನೀನ್ ಯಾಕೆ ಅವನ ಹತ್ರ ಸೇರಿಸಿದ್ದೆ? ಹತ್ರ ಯಾಕೆ ಸೇರಿಸಿದ್ದೆ ಹೇಳು? ನಾನು ಏನಮ್ಮ ಮಾಡ್ಲಿ? ಆ ಮನೆಗೆ ಒಂದ್ ರೂಮ್ಗೂ ಗತಿ ಇಲ್ಲ. ಬರೇ ಪಡ್ಸಾಲೆ ಅಡಿಗೆ ಮನೆ ಅದ್ ಬಿಟ್ಬಿಟ್ರೆ ಹೊರಾಂಡ ಅಷ್ಟೇನೆ. ರೂಮು ಇಲ್ಲ ಪಾಮು ಇಲ್ಲ ಅಲ್ಲಿ. ಇಬ್ರೇನೆ. ನಾನು ಮನೆ ಕಂಡಿದ್ದೆ. ನನಗೆ ಹಾಲು ಕುಡ್ದೆ. ಅದ್ರಲ್ಲಿ ಏನಾದ್ರೂ ನಿದ್ದೆ ಮಾತ್ರ ಹಾಕಿದ್ನೋ ಏನ್ ಸುಡ್ಗಾಡೋ ನನಗೆ ಏನು ಗೊತ್ತೇ ಆಗ್ಲಿಲ್ಲ ಕಣಮ್ಮ. ಹಾಲು ಕುಡಿತಿ ಅಲ್ವಾ ನಿನ್ ದಿನ ತಗ ಕುಡಿ ಅಂತಾನ ತಂದ್ಕೊಟ್ಟ. ನಾನು ಹೆಂಗ ಬಿಟ್ಟಿಯಾಗಿ ತಂದ್ಕೊಡ್ತಾನಲ್ಲ, ಯಾಕೆ ಬೇಡ ಅಂಬಿ ಅಂತಾನ ಕುಡ್ದೆ. ಆದ್ರೆ ಈ ಕೆಲಸ ಮಾಡಕ್ಕೆ ಹಾಲು ಕೊಟ್ಟ ಅಂತ ನನಗೆ ಈಗ ಗೊತ್ತಾಗ್ತೈತೆ. ಅಲ್ಲ ಇಷ್ಟೆಲ್ಲ ಆಗೋಯ್ತು ತಾನೆ, ಹೇಳ್ಬೇಕು ತಾನೆ. ಹಿಂಗಾಯ್ತು ಕಂಡೋಡಮ್ಮ, ಏನು ಆಗಲ್ವಾ ಅಂತ ನನ್ನಾದ್ರೂ ಒಂದು ಮಾತು ಕೇಳ್ಬೇಕ ಬೇಡವೋ? ಏನು ಹೇಳಿಲ್ಲ. ಇಲ್ಲ ನನ್ನ ಗಂಡ ನಾನು ದೂರನೇ ಇದೀವಿ, ಯಾವತ್ತೂ ಹತ್ರ ಸೇರಿಸಿಲ್ಲ ಅವನ್ನ ಅಂತಂದೆ. ಈಗ ನೋಡಿದೆ, ಹಿಂಗೆ ಹೇಳ್ತಾ ಇದ್ದಿ ಇವಾಗೆಲ್ಲನ. ನನ್ಗೆ ಏನ್ ಗೊತ್ತಿತ್ತು ದೊಡಮ್ಮ, ಆವತ್ತು ಆ ಥರ ಎಲ್ಲ ಆಗಿದೆ ಅಂತನ ನನಗೆ ಎಚ್ಚರನೇ ಇಲ್ಲ. ಹಿಂಗೆಲ್ಲ ಆಗಿರುತ್ತೆ ಅಂತನ. ಈಗ ಏನು ಮಾಡೋದು ದೊಡಮ್ಮ? ಅಯ್ಯೋ, ಏನು ಮಾಡೋಕ್ಕಾಗಲ್ಲ ಮಾಯ. ನಿನಗೆ ಜಂಜಣ್ಣನೇ ಗತಿ. ಅವ್ರ ಹತ್ರನೇ ಹೋಗೋದೇ ಒಳ್ಳೇದು. ಈಗ ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ಅವರೇ ತಾನೇ ತಂದೆ, ಅವರೇ ತಾನೇ ನಿನ್ ಗಂಡ. ಇಲ್ಲೇನು ಏನು ತಪ್ಪು, ಯಾರ್ದು ಏನು ತಪ್ಪು ನಡೆದಿಲ್ಲ. ನೀನ್ ಮಾಡಿರೋದು ತಪ್ಪಲ್ಲ, ನಿನ್ ಗಂಡ ಮಾಡಿರೋದು ತಪ್ಪಲ್ಲ. ಯಾಕೆಂದ್ರೆ ಗಂಡ ಹೆಂಡತಿ ಮಧ್ಯದಾಗೆ ಏನ್ ಹೇಳಿದ್ರು ಅದೇನೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕೆ ತಪ್ಪಾಗುತ್ತೆ? ನಿನಗಿಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಗಂಡಗೆ ಇಷ್ಟ ಅಂದ್ಮೇಲೆ ಮದ್ವೆ ಆಗಿರೋದೇ ಉಂಟಂತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ಹೆಂಗೆ ಹೇಳು? ಹರಿತಾ ಸುಮ್ನಿರೆ. ನಾನಂತೂ ಹೋಗಲ್ಲ ಅವನ ಜೊತೆಗೆ, ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ವಿಧಿ ಇಲ್ಲ. ಮುಂದೊಂದ್ ದಿವಸ ಪುಟ್ಟ ಮಗುಗೆ ಅಪ್ಪ ಯಾರು ಅಂತ ಎಲ್ಲರೂ ಕೇಳ್ತಾರೆ. ಅವಾಗ ಯಾರನ್ನ ತೋರಿಸ್ತೀಯ ನೀನು? ಯಾರನ್ನ ತೋರಿಸ್ತೀಯೇ? ದೊಡ್ಡಮ್ಮ ಇದೇನು ಹಿಂಗಂತ ಇದ್ದೀರಾ? ನನಗೆ ಈ ಮಗು ಬೇಡ, ನನಗೆ ಬೇಡ. ಅವನಂತೂ ನನಗೆ ಗಂಡ ಆಗಕ್ ಸಾಧ್ಯನೇ ಇಲ್ಲ. ನಾನಂತೂ ಅವನ ಜೊತೆಗಂತೂ ಹೋಗಲ್ಲ. ಬೇಡ ಅಂದ್ರು ಬೇಕು ಅಂದ್ರೂ ಅದು ನಿನ್ನಿಷ್ಟ ಅಲ್ಲ. ಆಲೇನೆ ಹೊಟ್ಟೆಗೆ ಬೆಳಿತೈತೆ ನಿನ್ ಮಗು. ಈಗ ಬೇಡ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ತಿಳ್ಕೊ ನೋಡು, ನಾನು ಹೇಳ್ತಿದ್ದೆ ಮದ್ವೆ ಅವನು ಇಂಥ ಮೋಸಗಾರ ಅಂತ ಗೊತ್ತಾದಾಗಿಂದ ನಾನು ಹೇಳ್ತಿದ್ದೆ ಅವನ ಹತ್ರ ಸೇರಿಸ್ಬೇಡ ಅಂತಾನ. ನೀನು ಹೋಗಿ ಏನೇ ನಿಂದು? ಅಲ್ಲ ರೂಮ್ ಇಲ್ದಿದ್ರೆ ಓಟೆ ಹೊತ್ತು ಬ್ಯಾರ ಮನೆಗಾದ್ರೂ ಹೋಗಿ ಮನಿಕೇಬೇಕೋ ಬೇಡವೋ? ಅಲ್ಲಿ ಒಟ್ಟಿಗೆ ಅವನ ಜೊತೆಗೆ ಯಾಕೆ ಮನಿಕೊಂಡೆ ನೀನು? ಸುಮ್ನಿರಮ್ಮ, ನಾನು ಹೊಸ್ತಾಗಿನೂ ಹೋಗಿದ್ದೀನಿ. ಬೇರೆ ಮನೆಗೆ ಹೋಗಕ್ಕೆ ಹೆಂಗೆ ಆಗುತ್ತೆ? ಅದು ಅಲ್ದೇನೆ ಹೊಸ್ತ ಮದುವೆ ಆಗಿದ್ದೀರಾ, ನೀನ್ ಯಾಕೆ ಇಲ್ಲಿ ಮನಿಕಂತೀಯ, ಇಲ್ಲಿ ಯಾಕೆ ಬತ್ತೀಯ ಅಂತಂದ್ರೆ ಅದು ಅಲ್ದೆ ನನಗೆ ಯಾರಾದ್ರೂ ಪರಿಚಯ ಇದಾರಲ್ಲ ಅಕ್ಕಪಕ್ಕಾಗಿ ಬಂದು ಮನಿಕಂತೀನಿ ಅಕ್ಕ ಅಂತ ಏನೋ ಕೇಳಕ್ಕೆ ಹೊಸ್ತಾಗ ಹೋಗಿದ್ದೀನಿ. ಯಾರ ಮನೆಗೆ ಹೋಗೋಣ? ಈಗ ಏನೇ ಮಾಡ್ತೀಯ ಮಾಯ? ಏನು ಮಾಡೋಕ್ಕಾಗಲ್ಲ ಕಣೆ ಜಯಮ್ಮ, ನೀನೇ ಕರ್ಕೊಂಡೋಗಿ ನಿನ್ನಳಿಗೂ ಇವ್ರ ಅತ್ತೆಗೂ ಹೇಳ್ಬಿಟ್ಟು ಬಿಟ್ಟು ಬಾ. ಅಷ್ಟೇನಿ, ಗಂಡನ ಮನೆಗೆ ಇರೋದು ಅಷ್ಟೇ ನಿನಗಿರೋದು. ಉಳಿದಿರೋದು ಆಪ್ಷನ್ ಅಂದ್ರೆ ಇನ್ನೇನು ಇಲ್ಲ ಕಣೆ ಮಾಯ. ಇಲ್ಲ ದೊಡಮ್ಮ, ನಾನು ಅಂತೂ ಅವನ ಜೊತೆ ಮಾತ್ರ ಹೋಗಲ್ಲ. ನನಗೆ ಈ ಮಗುನು ಬೇಡ, ಏನು ಬೇಡ. ನಾನು ಈ ಮಗುನ ತೆಗಿಸ್ತೀನಿ. ಬುದ್ಧಿಗಿದ್ದಿ ಐತಾ ಹೆಂಗೆ ನಿನಗೆ? ತೆಗಿಸ್ತಾಳೆ. ಅಲ್ಲಿ ತೆಗ್ಸಕ್ ಹೋದಾಗ ನೀನ್ ಮದ್ವೆ ಆಗೈತಾ ಇಲ್ವಾ ಅಂತ ಕೇಳ್ತಾರೆ. ಮದ್ವೆ ಆಗಿದೆ ಅಂತಂದ್ರೆ ಎಲ್ಲಿ ನಿನ್ ಗಂಡ ಅಂತಾರೆ. ಗಂಡ ಎಂತ ಇಬ್ರು ಒಪ್ಪಿಗೆ ಇದ್ರೆ ಮಾತ್ರನೇ ಮಗುನ ತೆಗಿಯೋದು. ಇಷ್ಟಕ್ಕೂ ಏನು ಅಷ್ಟು ಸುಲಭ ಅನ್ಕೊಬಿಟ್ಟೇನು ಅದೆಲ್ಲನ? ಇದೆಲ್ಲ ಮಾಡ್ಕೊಂಬತ್ಕು ಮುಂಚೆ ಯೋಚನೆ ಮಾಡ್ಬೇಕು. ಹೌದು ಕಣಿಮಯ್ಯ, ಈಗ ತೆಗಿಯಕ್ಕಾಗಲ್ಲ. ನಿನ್ ಗಂಡನ ಒಪ್ಪಿಗೆನೂ ಬೇಕು. ಗಂಡ ಎಂಟಿ ಇಬ್ರು ಒಪ್ಕೊಂಡ್ರೆ ಮಾತ್ರ. ಅದು ಅಲ್ಲದೆ ಮಗುಗೇನಾದ್ರೂ ತೊಂದರೆ ಇದೆ ಆರೋಗ್ಯದಲ್ಲಿ, ಬೆಳವಣಿಗೆಯಲ್ಲಿ ಅಂತಂದ್ರೆ ಮಾತ್ರ ಡಾಕ್ಟರ್ ತೆಗಿಯೋದು. ಇಲ್ದಿದ್ರೆ ತೆಗಿಯಕ್ ಅವಕಾಶನೇ ಇಲ್ಲ. ಹಂಗೇನಾದ್ರೂ ತೆಗ್ಸಿದ್ರೆ ನಿನ್ಗೆ ಶಿಕ್ಷೆ ಆಗುತ್ತೆ. ಹಂಗ? ಅಯ್ಯೋ, ನಾನೀಗ ಏನ್ ಮಾಡ್ಲಿ? ನನಗಂತೂ ಇಷ್ಟ ಇಲ್ಲ ಇದು. ಇಷ್ಟ ಇಲ್ದಿದ್ರು ಇದ್ರು ಈಗ ಏನು ಮಾಡಕ್ಕಾಗಲ್ಲ. ನಾನಂತೂ ಹೋಗ್ತೀನಿ ಕಣೆ ಜಯಮ್ಮ. ಇನ್ ಮಿಕ್ಕಿದ್ದು ನೀನುಂಟು ನಿನ್ ಮಗಳುಂಟು, ಏನಾದ್ರೂ ಮಾಡ್ಕೇಳ್ರಿ. ಹೋಗ್ತೀನಿ ನಾನು. ಹೋಗ್ತೀಯಾ? ಇರೇ, ಈ ಪರಿಸ್ಥಿತಿಲಿ ನಮ್ಮಿಬ್ರನ್ನೇ ಬಿಟ್ಟು ಹೋಗ್ತೀಯಾ? ಇಲ್ಲೇ ಇರೇ. ನಾನು ಏನೇ ಮಾಡ್ಬೇಕಾಗೈತೆ? ಅಲ್ಲಿ ಹೋಗ್ಬೇಕಲ್ಲ. ಅಲ್ಲಿ ಬೇರೆನೆ, ಅವಳು ಬೇರೆ ಯಾತು ಮಾಡಕ್ ಬರಲ್ಲ ಅಡಿಗೆ ಪಡಿಗೆ ಮಾಡಕ್ಕೆ. ನಾನೇನೋ ಮದ್ವೆ ಆಗ್ಲಿ ನನ್ನ ತಂಗಿದು ಒಂದು ಬಾಳ್ ಸಿಗ್ಲಿ ಅಂತ ನಾನು ಬಂದೆ. ಆದ್ರೆ ಹಿಂಗಾಗುತ್ತೆ ಅಂತನ ನಿಮ್ಮಿಂದ ನನಗೂ ಮಕ್ಕ ಹೋಗಿದ್ರು ನೋಡೋರು. ಹೋಗ್ತೀನಿ ನಾನು. ಮಾಯಾ, ನಿನಗೆ ಅವ್ನ ಗಂಡನ್ ಬಿಟ್ರೆ ಇನ್ನೇನು ಗತಿ ಇಲ್ಲ. ಸುಮ್ಮನೆ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಕ್ ಕಲ್ತ್ಕ. ನೀನು ನಿನ್ ಗಂಡ ಇಬ್ರು ದುಡ್ದು ಚೆನ್ನಾಗಾಗ್ರಿ ನೀವೇನೆ. ಅಷ್ಟೇ ಹೇಳಿ ನಾನು ಹೋಗ್ತಾ ಇದ್ದೀನಮ್ಮ. ಬರ್ತೀನಿ, ಬಾಯ್. ಅಕ್ಕ ನಿಂತ್ಕೊಳ್ಳಿ ದೊಡಮ್ಮ. ಏನ ನಿಂತ್ಕೊಂಡು ಏನೇ ಮಾಡ್ಲಿ ಜಯಮ್ಮ? ನಾನೇನಾದ್ರೂ ಡಾಕ್ಟ್ರಾ? ನಿಂತ್ಕೊಂಡು ಹೊಟ್ಟೆಗಿರೋದೇನು ತಗ್ಗಿಗೆ ಹಾಕಕ್ಕೆ? ನಾನು ಹೇಳೋವಷ್ಟು ಹೇಳಿದ್ದೀನಿ. ಮಿಕ್ಕಿರೋದು ನಿಮಗೆ ಬಿಟ್ಟಿದ್ದು. ಬರ್ತೀನಿ ನಾನು.